ನಿಮ್ಮ ಕೂದಲು ತುಂಬ ಉದುರುತ್ತಾ ಇದೆಯಾ? ಕೂದಲು ಬೆಳೀತಾ ಇಲ್ವಾ? ಮನೆಯಲ್ಲೇ ₹1 ಖರ್ಚಿಲ್ಲದೆ ಮನೆಯಲ್ಲೇ ಯಾವ ಥರ ಹೇರ್ ಪ್ಯಾಕ್ ಮಾಡೋದು ಅಂತ ನೋಡೋಣ. ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಬಳಸೋದ್ರಿಂದ ಇದು ಒಂದೇ ಒಂದು ಪವರ್‌ಫುಲ್ ಎಲೆನ ಬಳಸಿ ನೋಡಿ. ನಿಮ್ಮ ಕೂದಲು ಉದುರೋ ಸಮಸ್ಯೆನೇ ಬರೋದಿಲ್ಲ. ಕೂದಲು ಉದ್ದವಾಗಿ, ದಟ್ಟವಾಗಿ, ಕಪ್ಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಈ ಎಲೆನ ಬಳಸೋದ್ರಿಂದ. ಈ ಎಲೆ ಪೇರಲೆ ಎಲೆ ತೊಗೊಂಡಿದ್ದೀನಿ. ಸೀಬೆ ಎಲೆ ಅಂತ ಏನು ಕರಿತೀವಿ. ತಲೆ ಕೂದಲು ತುಂಬ ಒಳ್ಳೆಯದು. ಈ ಎಲೆನ ಬಳಸೋದ್ರಿಂದ ಕೂದಲು ಕಪ್ಪಾಗೋದಲ್ಲದೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ತಗೊಳ್ಳಿ. ಕ್ಲೀನಾಗಿ ತೊಳೆದು ಆಮೇಲೆ ಯೂಸ್ ಮಾಡಬೇಕು. ಇಲ್ಲ ಅಂದರೆ ಅದರಲ್ಲಿ ಹುಳಗಳೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, 1 ಹಿಡಿಯಷ್ಟು ಎಲೆನ ತೊಗೊಂಡಿದ್ದೀನಿ. ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟೇನೆ ನೀಟಾಗಿ ತೊಳ್ಕೊಬೇಕು. ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಎಲೆನ ತಗೊಳ್ಳಿ. ಈ ಎಲೆನ ಬಳಸೋದ್ರಿಂದ ಕೂದಲು ಒಳ್ಳೆ ಸ್ಟ್ರಾಂಗ್ ಆಗುತ್ತೆ. ಕೂದಲು ಬೆಳೆಯೋದು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಇವಾಗ ಜಾಸ್ತಿ ಉದುರುತ್ತಾ ಇದೆ. ಇವಾಗ ನನಗೆ ಜಾಸ್ತಿ ಉದುರುತ್ತಾ ಇತ್ತು. ಈ ಥರ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗಿದೆ. ಇವಾಗ ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾನ ಫಸ್ಟು ನೀರಲ್ಲಿ ಹಾಕೋಬೇಕು. ಅದರಲ್ಲಿ ಗ್ರೀನ್ ಕಲರ್ ಒಂದು ಹಾಲಿರುತ್ತೆ. ಅದನ್ನೇ ಬಳಸೋದ್ರಿಂದ ತಲೆಯಲ್ಲಿ ಇಚ್ಚಿಂಗ್ ಬರೋ ಚಾನ್ಸಸ್ ಇರುತ್ತೆ. ಒಂದು 5 ನಿಮಿಷ ನೀರಲ್ಲಿ ಹಾಕಿಟ್ಬಿಡಿ. ಅಷ್ಟರಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ. ಈರುಳ್ಳಿನ ಹಾಕೊಳ್ಳೋದ್ರಿಂದ ಕಪ್ಪಗಾಗಲು ಕೂಡ ಸಹಾಯ ಮಾಡುತ್ತೆ. ಬುಡದಿಂದ ಸ್ಟ್ರಾಂಗ್ ಆಗುತ್ತೆ. ಈರುಳ್ಳಿನ ಹಾಕೊಳ್ಳೋದ್ರಿಂದ ನೀವು ಚಿಕ್ಕ ಈರುಳ್ಳಿ ಇದ್ರೂ ಕೂಡ ಬಳಸ್ಬೋದು. ಯಾವ ಈರುಳ್ಳಿ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ. ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಮೀಡಿಯಮ್ ಸೈಡ್ ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಈರುಳ್ಳಿನ. ಎಲ್ಲನೂ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ಅಲೋವೆರಾನ ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಿ. ನೋಡ್ತಾ ಇರ್ಬೋದು, ನೀರು ಕೂಡ ಗ್ರೀನ್ ಕಲರ್ ಬಂದಿದೆ. ಈ ಹಾಲೆಲ್ಲ ಕ್ಲೀನಾಗಿ ನೀರಲ್ಲಿ ಬಿಟ್ಕೊಂಡಿದೆ. ಇವಾಗ ಸೈಡ್ ಮುಳ್ಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ. ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ ಈ ಅಲೋವೆರಾ ಬಳಸೋದ್ರಿಂದ. ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನ ಬಳಸಿ. ಇವಾಗ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾನ. ಈ ಥರ ಮಾಡೋದರಿಂದ ನಿಮಗೆ ಹೇರ್ ಫಾಲ್ನ ಸಮಸ್ಯೆನೇ ಬರೋದಿಲ್ಲ. ನೀವು ವಾರದಲ್ಲಿ ಇದನ್ನು 2 ಸರಿ ಮಾಡ್ತಾ ಬನ್ನಿ. ಆವಾಗ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಕಪ್ಪಾಗಿ ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಎಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಲೆ ಜಾಸ್ತಿ ಬೇಕು ಅಂದ್ರೂ ಜಾಸ್ತಿ ತಗೋಬಹುದು. ನಾನು 1 ಹಿಡಿಯಷ್ಟು ಎಲೆಯನ್ನು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜು ಒಂದು ಅಲೋವೆರಾನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಫ್ರೆಶ್ ಆಗಿರುವ ಅಲೋವೆರಾನೇ ಬಳಸಬೇಕು. ಒಂದು ಚಿಕ್ಕ ಈರುಳ್ಳಿನೂ ಕೂಡ ಬಳಸಿದ್ದೀನಿ. ಇವನ್ನ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಉದುರುತ್ತಾ ಇದೆ ಅಂದರೆ ಉದುರೋ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ ನಿಮಗೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೂದಲು ಕಪ್ಪಾಗಲು ಕೂಡ ಸಹಾಯ ಮಾಡುತ್ತೆ ನಾವು ಪೇರಲೆ ಎಲೆನ ಬಳಸೋದ್ರಿಂದ. ಪೇರಲೆ ಎಲೆ ಮತ್ತು ಅಲೋವೆರಾ ಬಳಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ವಿಟಮಿನ್ ಇ ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ. ಒಂದೇ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇದನ್ನು ಬಳಸೋದ್ರಿಂದನೂ ಅಷ್ಟೇ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಉದ್ದವಾಗಿ, ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೀವು ಇದಕ್ಕೇ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು. ಈ ಟ್ಯಾಬ್ಲೆಟ್ನ ಬಳಸೋದ್ರಿಂದ ನಿಮಗೆ ಕೂದಲು ಒಳ್ಳೆ ಗ್ರೋತ್ ಬರುತ್ತೆ. ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಚೆನ್ನಾಗಿ ಕೂದಲು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇವಾಗ ಕೂದಲು ಬೆಳೀತಾನೇ ಇಲ್ಲ ಅಂದರೆ ಈ ವಿಟಮಿನ್ ಇ ಟ್ಯಾಬ್ಲೆಟ್ನ ಬಳಸಿ. ಇವಾಗ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಎಣ್ಣೆನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಎಲೆ ಹಾಕ್ಕೊಳ್ಳಿ. ನಾನು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಎಣ್ಣೆನ ಕಾಯಿಸಿಬಿಟ್ಟು ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಕು. ಇದು ನೀವು ಆದಷ್ಟು ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳಿ. ಆವಾಗಲೇ ಚೆನ್ನಾಗಿರೋದು, ಕೂದಲು ಚೆನ್ನಾಗಿ ಬೆಳೆಯೋದು. ಇವಾಗ ನಾನು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಮಾಡ್ಕೊಳ್ತಾ ಇಲ್ಲ. ಆವಾಗ ಮಾಡಿ ಹಾಕ್ಕೊಳ್ತೀನಿ ನಾನು ಈ ಎಣ್ಣೆನ. ಈ ಎಲೆ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ,
ಇದು ಹರಳೆಣ್ಣೆ, ಏನು ಕ್ಯಾಸ್ಟರ್ ಆಯಿಲ್ ಅಂತ ಏನು ಕರಿತೀವಿ, ಆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಎಣ್ಣೆ ಕ್ಯಾಸ್ಟರ್ ಆಯಿಲು. ಇದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಹರಳೆಣ್ಣೆ. ಈ ಎಣ್ಣೆನ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ, ಕೂದಲು ಸಾಫ್ಟ್ ಆಗುತ್ತೆ. ಆದ್ದರಿಂದ ಹರಳೆಣ್ಣೆನ ಬಳಸಿದ್ದೀನಿ. ಇದನ್ನ ಬಿಸಿ ಮಾಡ್ಕೋಬೇಕು. ಫಸ್ಟ್ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಎಲೆ ಎಲ್ಲ ಚೆನ್ನಾಗಿ ಕಲರ್ ಬರೋ ತನಕ ಬಿಸಿ ಮಾಡ್ಕೋಬೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನ ಎಣ್ಣೆ ನೀವು ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಬೆಳಿಗ್ಗೆ ಅಪ್ಲೈ ಮಾಡಿಬಿಟ್ಟು ಹಾಫ್ ಆನ್ ಅವರ್ ಬಿಟ್ಟು ಇದನ್ನ ವಾಶ್ ಮಾಡ್ಕೋಬೇಕು. ಹೇರನ್ನ ನೈಟಲ್ಲೇ ಎಣ್ಣೆ ಬಳಸಬೇಕು, ಡೇ ಎಲ್ಲ ಆಗಲ್ಲ. ನೈಟಲ್ಲಿ ಬಳಸ್ಬಿಟ್ಟು ಬೆಳಿಗ್ಗೆ ಹೇರ್ ಪ್ಯಾಕನ್ನ ಹಾಕ್ಕೊಂಡು ನೀವು ಆದಷ್ಟು ಮೈಲ್ಡ್ ಶಾಂಪೂನೇ ಬಳಸಿ, ಇಲ್ಲ ನೀವು ಯಾವ ಶಾಂಪು ಬಳಸ್ತೀರಾ ಆ ಶಾಂಪೂನ ಯೂಸ್ ಮಾಡ್ಬೋದು. ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಶಾಂಪು ಮಾಡ್ಕೊಳ್ಳಿ. ಈ ಎಣ್ಣೆನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ. ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ. ಮೊದಲಿಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನೈಟಲ್ಲೇ ಹಾಕೋಬೇಕು ಎಣ್ಣೆನ. ನೆಕ್ಸ್ಟ್ ಡೇ ಮಾರ್ನಿಂಗು ಏನು ನಾನು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಪೇರ್ಲೆ ಎಲೆದು, ಆ ಹೇರ್ ಪ್ಯಾಕನ್ನ ಬೆಳಿಗ್ಗೆ ಅಪ್ಲೈ ಮಾಡ್ಕೋಬೇಕು. ಏನು ಎಣ್ಣೆ ಅಪ್ಲೈ ಮಾಡಿ ತೊಳ್ಕೊಬಾರ್ದು, ಅದ್ರ ಮೇಲೇ ಅಪ್ಲೈ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಕೂಡ ಬಳಸ್ತಾ ಇದ್ದೀನಿ ಹೇರ್ ಪ್ಯಾಕ್ಗೆ. ಎಣ್ಣೆ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ರಫ್ ಆಗಲ್ಲ ಕೂದಲು. ಈ ಥರ ಮಾಡಿ ಬಳಸೋದ್ರಿಂದ ಇವಾಗ ನಾವು ಹಾಗೆ ಸ್ನಾನ ಮಾಡಿದಾಗೆಲ್ಲ ಕೂದಲು ತುಂಬ ರಫ್ ಆಗುತ್ತೆ. ಅದರಿಂದ ಈ ಹೇರ್ ಪ್ಯಾಕ್ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕೂದಲಿಗೆ ಅಪ್ಲೈ ಮಾಡುವಾಗ ಹಾಕ್ಕೊಳ್ಳಿ ಎಣ್ಣೆನ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.